ವೀಕ್ಷಕರೇ, ನಾನಿವತ್ತು ನಿಮ್ಮ ಜೊತೆ ಒಂದು ಸಣ್ಣ ಕಥೆನ ಹಂಚ್ಕೋತೀನಿ. ಪುಣ್ಯಕೋಟಿಯ ಕಥೆ. ಪುಣ್ಯಕೋಟಿ ಅಂತ ಒಂದು ಹಸು ಇತ್ತಂತೆ. ಅದು ದಿನ ತನ್ನ ಕರುಗೆ ಹಾಲು ಕುಡಿಸಿ ಕಾಡಿಗೆ ಮೇಯಕ್ಕೆ ಹೋಗ್ತಾ ಇತ್ತಂತೆ. ಒಂದು ದಿನ ಕಾಡಿಂದ ಮೇಯ್ಕೊಂಡು ವಾಪಸ್ ಬರ್ತಾ ತುಂಬ ಲೇಟ್ ಆಗೋಯ್ತಂತೆ. ಸಂಜೆ ಹಾಲು ಕೊಡಬೇಕು, ಕರು ಕಾಯ್ತಾ ಇರುತ್ತೆ ಅಂತ ಬೇಗ ಬೇಗ ಬರ್ತಿದ್ದಾಗ ದಾರಿನಲ್ಲಿ ಒಂದು ಹುಲಿ ಅಡ್ಡ ಬಂತಂತೆ. ಆ ಹುಲಿ, ನಾನು ನಿನ್ನ ತಿಂದುಬಿಡ್ತೀನಿ, ನನಗೆ ತುಂಬ ಹಸಿವಾಗಿದೆ ಅಂತ ಹೇಳ್ತಂತೆ. ಆಗ ಪುಣ್ಯಕೋಟಿ ಹೇಳ್ತಂತೆ, ದಯವಿಟ್ಟು ಹಾಗೆ ಮಾಡಬೇಡ, ನನ್ನ ಕರು ಕಾಯ್ತಾ ಇದೆ, ನಾನು ಅದಕ್ಕೆ ಹಾಲು ಕೊಡಬೇಕು, ನಾನು ಅದಕ್ಕೆ ಹಾಲು ಕೊಟ್ಟು ಮತ್ತೆ ವಾಪಸ್ ಬರ್ತೀನಿ, ಅವಾಗ ನೀನು ನನ್ನ ತಿನ್ನು ಅಂತ ಹೇಳ್ತಂತೆ. ಹುಲಿ ಅದಕ್ಕೆ, ನೀನು ವಾಪಸ್ ಹೋಗಿ ಮಗುಗೆ ಹಾಲು ಕೊಟ್ಟು ಬಂದ್ಬಿಡ್ತೀಯಾ, ನಾನೇನೇ ನಂಬೋದಿಲ್ಲ ಅಂತ ಹೇಳ್ತಂತೆ. ಅದಕ್ಕೆ ಪುಣ್ಯಕೋಟಿ ಹೇಳ್ತಂತೆ, ಇಲ್ಲ ಖಂಡಿತ ನನ್ನ ಮಾತಿಗೆ ತಪ್ಪೋದಿಲ್ಲ, ಹೋಗಿ ನಾನು ಹಾಲು ಕೊಟ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಂತೆ. ಅದಕ್ಕೆ ಪುಣ್ಯಕೋಟಿ ಬೇಗ ಬೇಗ ಬಂದು ತನ್ನ ಕರುಗೆ ಹಾಲು ಕೊಟ್ಟು ಅಕ್ಕಪಕ್ಕ ಇದ್ದಿದ್ದ ಹಸುಗಳಿಗೆಲ್ಲ, ನಾನು ಈ ಥರ ಹುಲಿಗೆ ಆಹಾರವಾಗಿ ಹೋಗ್ತಾ ಇದ್ದೀನಿ, ನನ್ನ ಕರುನ ಚೆನ್ನಾಗಿ ನೋಡ್ಕೊಳ್ಳಿ, ದಯವಿಟ್ಟು ಅದಕ್ಕೆ ಏನು ಹಾನಿ ಮಾಡಬೇಡಿ ಅಂತ ಹೇಳಿ ಹೊರಡ್ತಂತೆ. ಅದಕ್ಕೆ ಅಕ್ಕಪಕ್ಕ ಇದ್ದಿದ್ದ ಹಸು ಎಲ್ಲ ಹೇಳ್ತಂತೆ, ನೀನು ಹೇಗಿದ್ರು ಈಗ ವಾಪಸ್ ಬಂದ್ಬಿಟ್ಟಿದ್ಯಾ, ಮತ್ತೆ ಯಾಕೆ ಹೋಗ್ತೀಯಾ, ಅದಕ್ಕೆ ಆಹಾರವಾಗಿ ಯಾಕೆ ಸಿಗ್ತೀಯಾ, ಅದು ಹೊಟ್ಟೋಗಿರತ್ತೆ ಬಿಡು ಅಂತ ಹೇಳ್ತಂತೆ. ಅದಕ್ಕೆ ಪುಣ್ಯಕೋಟಿ ಹೇಳ್ತಂತೆ, ಇಲ್ಲ ನಾನು ಹುಲಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನಾನು ವಾಪಸ್ ಹೋಗಲೇಬೇಕು ಅಂತ. ಹೀಗಂತ ಹೇಳಿ ಕರುಗೂ ಪ್ರೀತಿ ಮಾಡಿ ಅದು ವಾಪಸ್ ಹೊರಡ್ತಂತೆ. ಹೋದರೆ ಹುಲಿಗೆ ಆಶ್ಚರ್ಯ, ಏನಿದು ಕೊಟ್ಟು ಮಾತಿಗೆ ತಪ್ಪಲೇ ಇಲ್ಲ, ತನ್ನ ಪ್ರಾಣ ಹೋಗುತ್ತೆ ಅನ್ನೋದನ್ನು ಲೆಕ್ಕಿಸದೆ ವಾಪಸ್ ಬಂದಿದೆಯಲ್ಲ, ನೀನು ಖಂಡಿತವಾಗ್ಲೂ ಹಸು ಅಲ್ಲ, ನೀನು ದೇವರು, ನೀನು ನನ್ನ ತಾಯಿ ಅಂತ ಹೇಳಿ ಇನ್ನು ಮುಂದೆ ನಾವು ಯಾವ ಹಸುನೂ ಸಾಯಿಸೋದಿಲ್ಲ, ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳಿ ಬೆಟ್ಟದ ಮೇಲಿಂದ ಜಿಗಿದು ತನ್ನ ಪ್ರಾಣನ ಕಳ್ಕೊತಂತೆ. ಕೇಳಿದ್ರಲ್ಲ ವೀಕ್ಷಕರೇ, ನಾವು ಕೊಟ್ಟ ಮಾತಿಗೆ ತಪ್ಪದೆ ನಾವು ನಿಯತ್ತನ್ನು ಕಾಪಾಡಿಕೊಂಡೆ ಅದು ಯಾವತ್ತೂ ನಮ್ಮನ್ನು ಕಾಯುತ್ತೆ. ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್. ನಮಸ್ಕಾರ ವೀಕ್ಷಕರೇ. ಇವತ್ತು ಬ್ಯಾಂಗ್ಳೂರ್ನ ಕಾಡ್ತಾ ಇರೋವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಟ್ರಾಫಿಕ್ ಕಂಜೆಷನ್. ಮನೆಯಿಂದ ಆಚೆ ಕಾಲಿಡ್ತಿದ್ದಂಗೆ ಜಾಗನೇ ಇರಲ್ಲ ಕಣ್ರಿ ರೋಡಲ್ಲಿ. ಆಲ್ರೆಡಿ ಗಾಡಿಗಳು ತುಂಬೋಗಿರುತ್ತೆ, ಆಲ್ರೆಡಿ ನಿಮಗೆ ಲೇಟ್ ಆಗೋಗಿರುತ್ತೆ, ಆಫೀಸಿಗೆ ಬೇಗ ಹೋಗಲೇಬೇಕಾಗಿರುತ್ತೆ. ಯಾರು ಇವತ್ತು ಮನೆಯಿಂದ ಆಫೀಸ್ಗೆ ಕರೆಕ್ಟ್ ಟೈಮಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನು ಮಾಡ್ಬೋದು, ಈ ಟ್ರಾಫಿಕ್ ಜಂಜಾಟಗಳನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಮೆಟ್ರೋ ಯೂಸ್ ಮಾಡ್ಬೋದು. ನಮ್ಮ ಮೆಟ್ರೋ ಬೆಂಗಳೂರವ್ರಿಗೆ ಅಂತಲೇ ನಮ್ಮ ಮೆಟ್ರೋ ಮಾಡಿಸಿದ್ದಾರೆ. ಸೊ ಮೆಟ್ರೋನಲ್ಲಿ ಓಡಾಡಿ, ಮೆಟ್ರೋ ಒಳಗೆ ಹೋದರೆ ಮೈ ಮನಸ್ಸೆಲ್ಲ ತಂಪಾಗೋಗುತ್ತೆ. 45 ಮಿನಿಟ್ಸ್ ಜರ್ನಿನ 20 ಮಿನಿಟ್ಸ್ಗೆ ಕಟ್ ಡೌನ್ ಮಾಡ್ಬೋದು. ಬ್ಯಾಂಗ್ಳೂರ್ನ ಜನ ಎಷ್ಟೇ ಬೈದರು ಯಾರೂ ಬ್ಯಾಂಗ್ಳೂರ್ ಬಿಟ್ಟು ಹೋಗಲ್ಲ. ಯಾಕೆ ಹೇಳಿ, ಬ್ಯಾಂಗ್ಳೂರ್ ಅಂದರೆ ನಮ್ಮೆಲ್ಲರಿಗೂ ಅಷ್ಟಿಷ್ಟ. ಸೊ ಬ್ಯಾಂಗ್ಳೂರಲ್ಲಿ ನಮಗೆ ಇಷ್ಟೊಂದೆಲ್ಲ ಮಾಡ್ತಿರುವಾಗ ನಾವು ಬ್ಯಾಂಗ್ಳೂರ್ಗೆ ಏನು ಮಾಡ್ತಾ ಇದ್ದೀವಿ, ಗ್ರೂಪ್ ಟ್ರಾನ್ಸ್ಪೋರ್ಟೇಷನಿಂದ ನಾವು ಪೊಲ್ಯೂಷನ್ ಕಟ್ ಡೌನ್ ಮಾಡ್ಬೋದು, ಸೌಂಡ್ ಪೊಲ್ಯೂಷನ್ ಕಟ್ ಡೌನ್ ಮಾಡ್ಬೋದು, ಟ್ರಾಫಿಕ್ ಕಂಜೆಷನ್ ಕಟ್ ಡೌನ್ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ಬ್ಯಾಂಗ್ಳೂರ್ ಜನತೆ ಕಡೆಯಿಂದ ಬ್ಯಾಂಗ್ಳೂರ್ಗೋಸ್ಕರ ಒಂದು ಪುಟ್ಟ ಅಳಿಲ್ ಸೇವೆ ಮಾಡ್ದಂಗೆ ಆಗುತ್ತೆ. ಈ ವಿಷಯ ಹೇಳ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಯಾರಿದು ಸುಮ್ಮನೆ ಕ್ಯಾಮ್ರಾ ಮುಂದೆ ಬಂದು ಬಡಬಡ ಅಂತ ಮಾತಾಡಿಕೊಂಡು ಯಾರು ಅಂತಲೂ ಗೊತ್ತಿಲ್ಲ ಅಂತ ಅನ್ಕೋತಾ ಇದ್ದೀರಾ? ನಮಸ್ಕಾರ, ನಾನು ತನ್ಮಯ ಕಶ್ಯಪ್ ಆ್ಯಂಡ್ ಇದು ತನ್ಮಯ ಕಶ್ಯಪ್ ಶೋ. ನನ್ನ ಕೆಲಸ ಏನಪ್ಪ ಅಂತಂದರೆ, ಸೀರಿಯಲ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ಗಣ್ಯ ವ್ಯಕ್ತಿಗಳನ್ನ ನನ್ನ ಶೋಗೆ ಕರೆದು ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ನಿಮಗೆ ಸಾಥ್ ಕೊಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಟು ದ ಶೋ. ಕನ್ನಡ ಟೆಲಿವಿಷನ್ ಲೋಕದ ಪುನಶ್ಚೇತನದ ಕಾಲ ಅಂದರೆ ಮೆಗಾ ಸೀರಿಯಲ್ಗಳ ಕಾಲ. ಆ ಕಾಲದಿಂದ ಇವತ್ತಿನವರೆಗೂ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತೆಲುಗು, ತಮಿಳ್ ಸೀರಿಯಲ್ಗಳನ್ನು ಕೂಡ ಮಾಡಿಕೊಂಡು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಪ್ರತಿಯೊಂದು ವೈವಿಧ್ಯಮಯ ಪಾತ್ರಗಳನ್ನು ಮಾಡ್ಕೊಂಡು ಬಂದಂತಹ ಕಲಾವಿದೆ ಇವತ್ತಿನ ನಮ್ಮ ಮೊದಲನೇ ಎಪಿಸೋಡ್ನ ಗೆಸ್ಟ್ ಆಗಿದ್ದಾರೆ. ಸುಚಿತ್ರಾ ಅವರೇ, ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸುಚಿತ್ರಾ ಅವರೇ? ಫೈನ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಮ್ಮ ಕಾರ್ಯಕ್ರಮದ ಮೊದಲನೇ ಅತಿಥಿಯಾಗಿ ನಿಮ್ಮನ್ನು ಕರೆಸ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಹಾಗೆ ನಾನು ಕೇಳಿದ ಹಾಗೆ 20 ವರ್ಷದಿಂದ ನೀವು ಸಿನಿಮಾ ಮತ್ತು ಸೀರಿಯಲ್ ಇಂಡಸ್ಟ್ರಿನಲ್ಲಿದ್ದೀರಾ. ಹೇಗೆ ಅನ್ನಿಸ್ತಿದೆ ಲೈಫ್ ನಿಮಗೆ? 20 ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಖುಷಿ ಅಂತ ಅನ್ಸುತ್ತೆ, 20 ವರ್ಷ ಲಾಂಗ್ ಜರ್ನಿ ಮಾಡಿದ್ದೀನಲ್ಲ ಅಂತ. ಬಟ್ ಯಾವುದೇ ಒಂದು ಕಲಾವಿದೆಗೂ ತೃಪ್ತಿ ಅನ್ನೋದಿರೋದಿಲ್ಲ. ಹೌದು ಹೌದು. ಡೇ ಟು ಡೇ ವೈವಿಧ್ಯಮಯ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತಲ್ವ. ಸೊ ಒಂದು ಅನ್ವೇಷಣೆ ಇದ್ದೇ ಇರುತ್ತೆ, ಯಾವಾಗ ಸಿಗುತ್ತೆ ಈ ಥರ ಒಳ್ಳೆ ಪಾತ್ರ, ಯಾವಾಗ ಸಿಗುತ್ತೆ ಅನ್ನೋದು. ದಟ್ ಈಸ್ ದೇರ್. ಹೌದು. ಸೊ 20 ಅಲ್ಲ, ನೀವು ಇನ್ನೂ 30 ವರ್ಷ ಮಾಡಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಒಬ್ಬ ಕಲಾವಿದೆಗೆ ಬರೋದೇ ಇಲ್ಲ. ಬಟ್ ನಂಗೆ ಇಲ್ಲೊಂದು ಡೌಟ್ ಇದೆ, ನಿಮಗೆ ಒಂದು ಪಾತ್ರ ಮಾಡಿದಾಗ ಈ ಪಾತ್ರನ ಅತ್ಯುತ್ತಮವಾಗಿ ನೀವು ನಿಭಾಯಿಸಿದ್ದೀರಾ ಅನ್ನೋ ಕಾರಣಕ್ಕೆ ನಿಮಗೆ ಅವಾರ್ಡ್ ಸಿಗತ್ತಲ್ವಾ, ಅವಾಗ ನಿಮ್ಗೆ ಸ್ಯಾಟಿಸ್ಫೈ ಆಗಲ್ವಾ? ಅವಾರ್ಡ್ ಸಿಕ್ಕಿದಾಗ ಖುಷಿ ಆಗತ್ತೆ, ಓಕೆನಾ.
ಬಟ್ ಇಟ್ಸ್ ನಾಟ್ ಅಲ್ಟಿಮೇಟ್ ಅಲ್ವಾ. ಹೌದು ಹೌದು. ಅವಾರ್ಡ್ ಬಂದಾಕ್ಷಣ ಅದೇ ಅಲ್ಟಿಮೇಟ್ ಅಂತ ಅನ್ಕೊಂಡು ನಾವು ಕೂತ್ಕೊಳ್ಳೋಕೆ ಆಗಲ್ಲ ಅಲ್ವಾ. ಹೌದು. ಸೊ ಅದಕ್ಕಿಂತ ಇನ್ನೂ ಬೆಟರ್ ಏನು ಸಿಗುತ್ತೆ, ಇನ್ಯಾವ್ದು ಹೈಯೆಸ್ಟ್ ಅವಾರ್ಡ್ಸ್ ಇದೆ, ಇನ್ಯಾವ್ದು ಇದಿದೆ, ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್ ಹೌದು ಅಲ್ವಾ. ಸೊ ಆ ಅವಾರ್ಡು ಆ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿ ಅಷ್ಟೇ. ಸೊ ಇನ್ನು ಅದನ್ನ ನಾನು ಏನು ಮಾಡಿರ್ತೀನಿ ಅದನ್ನ ರೆಕಗ್ನೈಸ್ ಮಾಡಿ ಅವ್ರು ಕೊಟ್ಟಿರ್ತಾರೆ. ಹೌದು. ದಟ್ ಈಸ್ ನಾಟ್ ಅಲ್ಟಿಮೇಟ್. ಸೊ ಇನ್ನು ಒಳಗೆ ಇನ್ನೂ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತಲ್ವಾ, ಬೀಯಿಂಗ್ ಎನ್ ಆರ್ಟಿಸ್ಟ್. ಹೌದು. ಸುಚಿತ್ರಾ ಅವರೇ, ನೀವು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ? ಬಟ್ ಸ್ಕೂಲ್ಸ್ ಕಾಲೇಜಸ್ಸಲ್ಲಿ ನಾನು ಡ್ರಾಮಾಸ್ ಮಾಡ್ತಾ ಇದ್ದೆ. ಶೂಟಿಂಗ್ ನೋಡೋಕ್ಕೆ ಅಂತ ಹೋಗಿದ್ದು. ಅಲ್ಲೇನಾಯಿತು, ಅವರು ಡೈರೆಕ್ಟ್ರ್ ಇದ್ಕೊಂಡು ಬನ್ನಿ ನಿಂತ್ಕೊಳ್ಳಿ, ಮೇಕಪ್ಪು ಬೇಡ, ನಿಂತ್ಕೊಳ್ಳಿ ಅಂದ್ಬಿಟ್ರು. ಐ ವಾಸ್ ಲೈಕ್, ನಂಗೆ ಏನು ಗೊತ್ತಿಲ್ಲ. ನಾನು ಐ ವಾಸ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ನಂಗೆ ಏನು ರೋಲು, ಎಂತ ಕತೆ ಏನೂ ಗೊತ್ತಿಲ್ಲ ನನಗೆ. ಶೂಟಿಂಗ್ ಅಂತಾನೂ ಗೊತ್ತಿರಲಿಲ್ಲ. ಶೂಟಿಂಗ್ ಯಾವ್ದಂತ ಗೊತ್ತಿತ್ತು, ನೋಡೋಕ್ಕೆ ಅಂತ ಹೋಗಿದ್ದಿದ್ದು, ನಾಟ್ ಫಾರ್ ಆ್ಯಕ್ಟಿಂಗ್. ಸೊ ಆಮೇಲೆ ಸಡನ್ನಾಗಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರು. ಏನು ನನಗೆ ಫುಲ್ ಟೋಟಲ್ ಕನ್ಫ್ಯೂಷನ್. ಸೊ ಆಮೇಲೆ ಬಲವಂತ ಮಾಡಿ ನಿಲ್ಲಿಸಿದ್ರು, ಅದು ಓಕೆ ಆಯಿತು. ದೆನ್ ಇಟ್ ಸ್ಟಾರ್ಟೆಡ್ ಲೈಕ್ ಓಕೆ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಇಟ್ ಸ್ಟಾರ್ಟೆಡ್. ಮತ್ತೆ ನಿಮ್ಮ ಮೊದಲನೇ ಚಿತ್ರ ಯಾವುದು, ಅದರ ಅನುಭವ ಹೇಗಿತ್ತು? ಉಪೇಂದ್ರ ಸರ್ ಡೈರೆಕ್ಷನ್ ಮಾಡಿದ್ದು. ನಾಟ್ ಬ್ಯಾಡ್, ಫಸ್ಟ್ ಟೈಮ್ ಅಂತ ಒಂದು ಒಳ್ಳೆ ಸಿನಿಮಾದಲ್ಲಿ. ಬಟ್ ಹಿ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಯಾಕೆಂದ್ರೆ ಒಂದು ಕಲ್ಲನ್ನು ಒಂದು ಶೇಪಿಗೆ ತರ್ತಾರೆ ಅವರು. ಸೊ ಏನು ಗೊತ್ತಿಲ್ಲದೆ ಇರೋರು ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡ್ಬೋದು. ಅಷ್ಟು ನೀಟಾಗಿ, ಅಷ್ಟು ಒಂದು ಚೂರು ಸಿಡುತ್ತೆ, ಒಂದು ಚೂರು ಇದು ಮಾಡಿದೆ, ಎಷ್ಟೇ ದೊಡ್ಡವ್ರು ಇರ್ಬೋದು, ಹೊಸಬರು ಇರ್ಬೋದು, ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅವರು. ಸೊ ಎನಿಬಡಿ ಕ್ಯಾನ್ ಮೌಲ್ಡ್. ಡೈರೆಕ್ಟರ್ ಅನ್ನೋ ಒಂದು ಕೆಲಸನೇ ಅದು, ಒಂದು ಕಲ್ಲನ್ನ ಕೆತ್ತಿ ಶಿಲೆ ಮಾಡುವಂಥ ಕೆಲಸ. ಸೊ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ನಿಮ್ಮ. ಸುಚಿತ್ರಾ ಅವರೇ, ಇದುವರೆಗೂ ನೀವು ಬಹಳಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀರಾ. ಕನ್ನಡ ಅಲ್ಲದೆ ತೆಲುಗು, ತಮಿಳ್ ಸೀರಿಯಲ್ಗಳನ್ನ ಕೂಡ ಮಾಡಿದ್ದೀರಾ. ಅದರಲ್ಲೂ ಸ್ಪೆಷಲಿ ಮಾಂಗಲ್ಯ ಅನ್ನೋ ಸೀರಿಯಲ್ ಕನ್ನಡದು 10 ವರ್ಷಗಳ ಕಾಲ ಟೆಲಿಕಾಸ್ಟ್ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ 10 ವರ್ಷಗಳ ಕಾಲ ಟೆಲಿಕಾಸ್ಟ್ ಆದ ಮೊದಲನೇ ಸೀರಿಯಲ್ ಅದು. ಸೊ ಸೌತ್ ಇಂಡಿಯಾಲಿ. ಸೌತ್ ಇಂಡಿಯಾನಲ್ಲಿ ನಿಮಗೆ ಒಂದೇ ಪಾತ್ರ 10 ವರ್ಷ ಮಾಡೋದಕ್ಕೆ ಏಕತಾನತೆ ಅನಿಸ್ಲಿಲ್ವಾ, ಮೊನೋಟನಸ್ ಅನ್ನಿಸ್ಲಿಲ್ವಾ? ಖಂಡಿತ ಅನ್ನಿಸ್ಲಿಲ್ಲ. ಯಾಕೆಂದರೆ ಅಟ್ಮಾಸ್ಫಿಯರ್ ಆ ಥರ ಇರಲೇ ಇರಲಿಲ್ಲ. ನಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ ಆ ಸಬ್ಜೆಕ್ಟ್ ಇದ್ದಿದ್ದು. ನಾವು ಅದನ್ನು ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ವಿ. ನಿಮಗೆ ಶೂಟಿಂಗ್ ಹೋದಾಗ ನಿಮಗೆ ಶೂಟಿಂಗ್ ಹೋಗ್ತೀನಿ ಅಂತ ಅನಿಸ್ತಾನೆ ಇಲ್ಲ. ವಿ ಯೂಸ್ ಟು ಎಂಜಾಯ್, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಡೈರೆಕ್ಟರ್ಸು ಅಷ್ಟೇ ನಮ್ಮ ಜೊತೆ ಆ ಥರ ಒಂದು ನಾನು ಡೈರೆಕ್ಟ್ರು ನಾನಿದು ಆ ಥರ ಯಾವತ್ತೂ ಫೀಲಿಂಗ್ ಇರಲೇ ಇರಲಿಲ್ಲ ನಮಗೆ. ನಾವೆಲ್ಲ ಒಂದು ಫ್ಯಾಮಿಲಿ. ನಿಮ್ಮ ಬಾಲ್ಯ, ನೀವು ಹುಟ್ಟಿದ್ದು ಬೆಳೆದಿದ್ದು ಯಾವ ಊರು, ನಿಮ್ಮ ಎಜುಕೇಷನ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ. ಬಾಲ್ಯ ಎಲ್ಲ ಬೆಂಗಳೂರೇ, ಹುಟ್ಟಿದ್ದು ಬೆಂಗಳೂರು, ಫುಲ್ ಎಲ್ಲ ಬೆಂಗಳೂರೇನೆ ನಂದು. ಓದಿದ್ದು ಕ್ರೈಸ್ಟ್ ಸ್ಕೂಲಲ್ಲಿ, ಕ್ರಿಶ್ಚಿಯನ್ ಸ್ಕೂಲಲ್ಲಿ, ಹೋಲಿ ಕ್ರೈಸ್ಟ್ ಅಂತ. ಆಮೇಲೆ ನ್ಯಾಷನಲ್ ಸ್ಕೂಲಿಗೆ ಬಂದೆ, ಆಮೇಲೆ ನ್ಯಾಷನಲ್ ಕಾಲೇಜ್ ಆಯಿತು. ಮತ್ತು LLB ಮಾಡಿದ್ದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸಲ್ಲಿ. ಸೊ ಆಮೇಲೆ ಫ್ಯಾಮಿಲಿ ಆ್ಯಸ್ ಯೂಶುವಲ್, ನ್ಯಾಚುರಲ್ ಪ್ರೋಸೆಸ್ ಏನೇನಿದೆ ಫ್ಯಾಮಿಲಿ ಅದು ಇದು. ಮತ್ತು ನೀವು ಓದ್ತಾನೆ ಸಿನಿಮಾಗಳು ಸೀರಿಯಲ್ಗಳನ್ನ ಮಾಡಿದ್ರಿ ಅಂತ ಅನ್ಸುತ್ತೆ? ಹೌದು, ಹೌದು. ನಾನು ಫಿಲಮ್ ಮಾಡಿದಾಗ ನನಗೆ ಐ ವಾಸ್ ಇನ್ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿತ್ತು ಏನೋ ನಂದು LLB. ಕಾವ್ಯಾಂಜಲಿ ಸೀರಿಯಲ್ ಮಾಡಿದಾಗ ಐ ಫಿನಿಶ್ಡ್ ಮೈ ಫೈನಲ್ ಇಯರ್ ಡಿಗ್ರಿ. ಸೀರಿಯಲ್ ಅಂದರೆ ರೆಗ್ಯುಲರ್ ಆಗಿ ಶೂಟಿಂಗ್ ಇದ್ದೇ ಇರುತ್ತೆ ಸುಚಿತ್ರಾ ಅವರೇ. ಸೊ ನೀವು ಎಜುಕೇಷನ್ ಜೊತೆಗೆ ಸೀರಿಯಲ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಈಗ 70% 80% ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ. ಆವಾಗೂ ಇತ್ತು 80% ಅಟೆಂಡೆನ್ಸ್ ಇರಲೇಬೇಕು ಇತ್ತು. ಬಟ್ ಅದೇ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಬಟ್ ದ ಥಿಂಗ್ ಈಸ್ ಏನಂದರೆ ಡೀನ್ ಹತ್ರ ಒಂಚೂರು ಇದು ಒಬ್ಲೈಜ್ ಮಾಡ್ತಾರಲ್ವಾ ಅದಕ್ಕೆಲ್ಲನೂ. ಸೊ ಸಿನ್ಸ್ ವಿ ಆರ್ ಇನ್ ಟು ದಿಸ್ ಫೀಲ್ಡ್ ಆರ್ ಸ್ಪೋರ್ಟ್ಸ್ ಫೀಲ್ಡ್ ಎಲ್ಲನೂ, ಸೊ ಇಟ್ ಇನ್ಸ್ಟಿಟ್ಯೂಷನ್ ಅವರು ಸಪೋರ್ಟಿವ್ ಆಗಿ. ಹೌದು. ಇನ್ಸ್ಟಿಟ್ಯೂಷನ್ಸ್ ಅವರು ಎನ್ಕರೇಜ್ ಮಾಡ್ತಾರೆ ಇನ್ ಎನಿ ಫೀಲ್ಡ್, ಲೈಕ್ ಸ್ಪೋರ್ಟ್ಸ್ ಇರಬಹುದು, ಇದಿರಬಹುದು. ಆಬ್ವಿಯಸ್ಲಿ ಅವ್ರ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ಒಬ್ರು ಇದ್ರಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಪ್ರೆಸ್ಟೀಜ್ ಅಲ್ವಾ? ಹೌದು. ಕನ್ನಡ ಚಿತ್ರರಂಗ ಅಲ್ಲದೆ ತೆಲುಗು, ತಮಿಳು, ಹಿಂದಿ ಸೀರಿಯಲ್ಗಳು ಕೂಡ ಮಾಡಿದ್ದೀರಾ ಅಂತ.
ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಹಿಂದಿ ಸೀರಿಯಲ್ ಮಾಡಿಲ್ಲ, ಓಕೆ. ಆರ್ಟ್ ಮೂವಿ ಮಾಡಿದ್ದೀನಿ. ಅಲ್ಲಿ ಇಂಡಸ್ಟ್ರಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಗೂ ನಿಮಗೆ ಏನು ವ್ಯತ್ಯಾಸ ಅನಿಸುತ್ತೆ? ವ್ಯತ್ಯಾಸ ಏನೂ ಇಲ್ಲ, ಇಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ, ಅಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ, ಭಾಷೆ ಬೇರೆ ಅಷ್ಟೇ. ಅಫ್ಕೋರ್ಸ್ ಭಾಷೆ ಭಾಷೆ ಬೇರೆ. ಮತ್ತು ಕೆಲವು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಕೆ ಬಾಲಚಂದರ್, ಕೆ ವಿಶ್ವನಾಥ್, ಪ್ರಿಯದರ್ಶನ್ ಮತ್ತು ರಾಘವೇಂದ್ರ ರಾವ್ ಇಂತಹ ಘಟಾನುಘಟಿ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ನಿಮಗೆ ಆ್ಯಕ್ಷನ್ ಅಂತ ಹೇಳಿದಾಗ ಅಥವಾ ಅವ್ರ ಜೊತೆ ಕೆಲಸ ಮಾಡುವಾಗ ನಿಮಗೆ ಭಯ ಆಗಲಿಲ್ವಾ? ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅವ್ರ ಜೊತೆ? ಆ್ಯಕ್ಚುಲಿ ಫಸ್ಟ್ ನಾನು ರಾಘವೇಂದ್ರ ರಾವ್ ಸರ್ ಜೊತೆ ಕೆಲಸ ಮಾಡಿದ್ದು. ಓಕೆನಾ, ಕೆ ರಾಘವೇಂದ್ರ ರಾವ್ ಸರ್ ಜೊತೆ ಕೆಲಸ ಮಾಡಿದ್ದು. ಅವ್ನು ಇವತ್ತು ನಾವು ಗುರುಗಾರು ಅಂತಲೇ ಕರೆಯೋದು. ಓಕೆನಾ. ಸೊ ಅವರು ಹೆಂಗಂದರೆ ಒಂದು ಆರ್ಟಿಸ್ಟಿಗೆ ಕಂಫರ್ಟಬಿಲಿಟಿ ಕೊಡ್ತಾರೆ. ತುಂಬ ಚೆನ್ನಾಗಿ ಒಂಥರ ಹೇಳ್ಕೊಡೋದಿರ್ಬೋದು, ಇದು ಮಾಡೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಆ ಒಂದು ಕಂಫರ್ಟಬಿಲಿಟಿ ಕೊಟ್ಟಾಗ ಫಸ್ಟ್ ಟೈಮ್ ಭಯ ಇದ್ದೇ ಇರುತ್ತೆ. ಬಿಕಾಸ್ ಆಗಿನ ಕಾಲಕ್ಕೆ ಅವರು ಸೌತ್ ಇಂಡಿಯಾಗೇನೆ ಅಂದರೆ ನಂಬರ್ 1 ಡೈರೆಕ್ಟರ್ ಆಗಿದ್ದವರು ಅವರು. ಇವಾಗ ರಾಜಮೌಳಿ ಸರ್ ಹೆಂಗೋ, ಆವಾಗ ಅವರು ಟಾಪ್ ಮೋಸ್ಟ್ ಡೈರೆಕ್ಟರ್ ಆಗಿದ್ದವ್ರು. ಯಾರಿಗಾದರೂ ಮಾಡಬೇಕಾದ್ರೆ ಭಯ ಇದ್ದೇ ಇರುತ್ತಲ್ವ. ಅವ್ರು ಫಸ್ಟ್ ಕರೆದ್ಬಿಟ್ಟು ಹೇಳಿದೆ ಒಂದೇ ಮಾತು. ಫಸ್ಟ್ ಅವ್ರು ಏನೂ ಮಾತಾಡಲಿಲ್ಲ. ಮೇಕಪ್ ಸರಿಗಿರಲಿಲ್ಲ ನಂದು. ಮೇಕಪ್ ಕಳಿಸಿದ್ರು. ಮೇಕಪ್ ನೋಡಿ ನನಗೆ ಇದೇ ಥರ ಬೇಕು, ಈ ಹುಡುಗಿ ತುಂಬ ಚೆನ್ನಾಗಾಗಬೇಕು ಮೇಕಪ್ಪು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಮತ್ತೆ ಕರ್ಸಿದ್ರು. ಇದೇನಪ್ಪ ಮತ್ತೆ ಕರ್ಸ ನಮಗೆ ಒಳಗಡೆ ಫಸ್ಟ್ ಟೈಮ್ ವಿ ಆರ್ ಆ್ಯಕ್ಟಿಂಗ್ ವಿತ್ ಸಚ್ ಅ ಲೆಜೆಂಡ್ ಡೈರೆಕ್ಟರ್, ನಮ್ಗೊಂಥರ ಭಯ ಇದ್ದೇ ಇರುತ್ತಲ್ವ. ಆಮೇಲೆ ಮತ್ತೆ ಒಂದಿಷ್ಟುದ್ದ ಡೈಲಾಗ್ ಕೊಟ್ಟರು. 1.25 ಪೇಜ್ ಹಳಗನ್ನಡ ಡೈಲಾಗು. ಈ ಡೈರೆಕ್ಟೆಡ್ ಶ್ರೀ ಮಂಜುನಾಥ ಅಲ್ಲ. ಸೊ ಆವಾಗ 1.25 ಪೇಜು. ಎಲ್ಲರೂ ಹೆಂಗಂದರೆ ಜಿ ಕೆ ಬಾರ್ವಿ ಸರ್ ಇವರು ಎಲ್ಲರೂ ಫುಲ್ ಹೆಂಗೆ ಹೇಳ್ತಾಳೆ ಇವಳು 1.25 ಪೇಜ್ ಹಳಗನ್ನಡ ಇದೆಯಲ್ಲ ಅಂತ. ಸೊ ಓಕೆ ಆಯಿತು, ಒಂದ್ಸಲ ಹೇಳು ಅಂತಂದರು. ಹೇಳಿದೆ. ಸರ್ ನಾನು ಬೋಲ್ಡಾಗಿ ಹೇಳಿದೆ, ಸರ್ ನನಗೆ ನೀವು ಇಲ್ಲಿ ಹೇಳು ಅಂದರೆ ಹೇಳೋಕ್ಕಾಗಲ್ಲ, ಅಲ್ಲಿ ಹೋಗಿ ನಿಂತ್ಕೊತೀನಿ, ಎಲ್ಲರೂ ಬರ್ತಾರಲ್ವ, ಆ್ಯಕ್ಷನಲ್ಲಿ ಹೇಳ್ಬಿಡ್ತೀನಿ ನಾನು ಅಂತಂದೆ. ಓಕೆ ಅಂದರೆ ಅವರು ಪಾಸಿಟಿವ್ ಆಗಿ ತೊಗೊಂಡ್ರು. ಏನು ಬೇರೆ ಹೌದು. ಸೊ ದಟ್ ವಾಸ್ ಫಸ್ಟ್ ಇದು ಆ್ಯಕ್ಚುಲಿ ನನಗೆ. ದಟ್ ವಾಸ್ ಮೈ 3rd ಮೂವಿ. ಸೊ ನನಗೆ ಡೈರೆಕ್ಟಾಗಿ ಹೇಳಿಬಿಟ್ಟೆ. ಅವ್ರೂ ಓಕೆ ಅಮ್ಮ ಆಯ್ತಾಯ್ತು ಅಂತ ಹೇಳಿದ್ರು. ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟೇ. ಅರ್ಜುನ್ ಸರ್ಜಾ ಸರು, ಈ ಕಡೆ ಕುಮಾರ್ ಗೋವಿಂದ್, ವಿನೋದ್ ರಾಜ್, ಎಲ್ಲರೂ ಎಲ್ಲ ದೊಡ್ಡವರೇ. ಆ ಕಡೆ ಲೀಲಾವತಿ ಅಮ್ಮ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆಯಿತು ಆ್ಯಕ್ಷನ್ ಅಂದರು. ಓಕೆ ಆಯಿತು, ಒಂದೇ ಟೇಕಿಗೆ ಓಕೆ ಆಯಿತು. ಹಾಂ. ದೆನ್ ಅವರೇ ಬಂದು ತಲೆ ಮೇಲೆ ಕೈ ಇಟ್ಟು ಹಿಂಗೆ ಒಳ್ಳೆ ಫ್ಯೂಚರ್ ಇದೆ ಮಗಳೇ ಅಂತ ಹೇಳಿಬಿಟ್ಟು, ಆದರೆ ತೆಲುಗುಲಿ ಹೇಳಿದ್ರು, ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಕೆ ವಿಶ್ವನಾಥ್ ಸರ್ ಜೊತೆ ಮಾಡಿದಾಗ್ಲೂ ಅವರೆಲ್ಲ ತುಂಬ ಡಿಸಿಪ್ಲಿನ್ಡು. ಓಕೆನಾ. ಸೊ ಅವ್ರು ಇಷ್ಟೇ ಕ್ಯಾಮ್ರಾ ಇಡೋರು, ಇಷ್ಟರಲ್ಲೇ ಆ್ಯಕ್ಟಿಂಗ್ ಮಾಡಬೇಕು. ನಿಮಗೆ ಬಾಡಿ ಮೂಮೆಂಟ್ ಮಾಡಬಾರ್ದು, ಒಂದು ಇದಿಲ್ಲ, ಬರೀ ಐಬ್ರೋಸ್ ಶಿಫ್ಟ್ ಮಾಡಬಾರ್ದು, ಅಂದರೆ ಮೇಲೆ ಕೆಳಗೆ ಎಲ್ಲ ಮಾಡಿದೆ ಆ ಥರ ಏನೂ ಮಾಡೋ ಹಾಗಿಲ್ಲ, ಬರೀ ಕಣ್ಣಲ್ಲೇ ಮಾಡಬೇಕು ಅವರಿಗೆ. ಸೊ ಒಬ್ಬೊಬ್ಬರು ಡೈರೆಕ್ಟರ್ ಹತ್ರ ಮಾಡಿದಾಗ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಇದಾಯಿತು. ಪ್ರಿಯದರ್ಶನ್ ಸರ್ ಇರ್ಬೋದು, ಅವರು ಅಷ್ಟೇನೆ ಅವರೇ ಬಂದು ಹೇಳ್ಕೊಡ್ತಾರೆ, ಅವ್ರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಸಿ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಫಸ್ಟ್ ಮಾಡಕ್ಕೆ ಬಿಡ್ತಾರೆ. ವೆನ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ಅವ್ರು ಬಂದು ಆ್ಯಕ್ಟ್ ಮಾಡಿ ತೋರಿಸಿ ಒಂಥರ ಲೈಕ್ ಇಟ್ಸ್ ರಿಯಲಿ wonderful experience working with all those legend directors. So you must be considering yourself as very lucky. ಆ ವಿಷಯದಲ್ಲಿ ನಾನು ತುಂಬ ಹೇಳ್ಕೊತೀನಿ. ಬಿಕಾಸ್ ನನಗೆ ಈ ಥರ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ರಲ್ಲ ದೇವರು. ಸೊ ಐ ಆಮ್ ರಿಯಲಿ ಲೈಕ್ ಥ್ಯಾಂಕ್ಫುಲ್ ಟು ಹಿಮ್. ಗ್ರೇಟ್ಫುಲ್ ಅನ್ನೋದಕ್ಕಿಂತ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ನಿಮಗೆ ಇಂಥ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಅವರು ಒಂದು ಒಳ್ಳೆ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ. ಅದ್ರ ಬೇಸಿಸ್ ಮೇಲೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ. ರೀಸೆಂಟಾಗಿ ರಾಧಾರಮಣ ಸೀರಿಯಲ್ಗೆ ಮನಮೆಚ್ಚಿದ ಅಮ್ಮ ಅನ್ನೋ ಒಂದು ಅವಾರ್ಡ್ ನಿಮಗೆ ಬಂದಿದೆ. ಐ ಆಮ್ ಶ್ಯೂರ್ ಅದಕ್ಕೆ ಮುಂಚೆ ಕೂಡ ನಿಮ್ಗೆ ಬೇಕಾದಷ್ಟು ಅವಾರ್ಡ್ಗಳು ಬಂದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೊಟ್ಟರು ತೊಗೊಂಡೆ ಮನಮೆಚ್ಚಿದ ಅಮ್ಮ. ಅವ್ರು ರೆಕಗ್ನೈಸ್ ಮಾಡಿದ್ರು, ಕೊಟ್ಟರು. ದಟ್ ಈಸ್ ಆಲ್ ಲೈಕ್
ಡೈರೆಕ್ಟ್ರಿಗೆ ಸೇರುತ್ತೆ. ನಾವೇನೇ ಮಾಡಿದ್ರು ಡೈರೆಕ್ಟ್ರ್ ನಮಗೆ ಫ್ರೀಡಮ್ ಕೊಟ್ಟಿಲ್ಲ, ಹೇಳ್ಕೊಟ್ಟಿಲ್ಲ ಅಂದರೆ ನಮ್ಗೆ ಯಾವ ವರ್ಡು ಬರಲ್ಲ ಅಲ್ವಾ. ಸೊ ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್ಸ್. ಇದು ಅಮ್ಮ ಅಂತ ಅದೇ ಫಸ್ಟ್ ಸೀರಿಯಲ್ ಅಮ್ಮ ಮಾಡಿದೆ, ಅದು ನಾನು ಅದಕ್ಕೆ ಅವಾರ್ಡ್ ಕೊಟ್ಟರು. ಐ ವಾಸ್ ಹ್ಯಾಪಿ ಫಸ್ಟ್ ಅಮ್ಮ. ಸೊ ಓಕೆ ನಾನು ಅಮ್ಮಾಗಿ ಮಾಡಬಲ್ಲೆ ಅನ್ನೋದು ಓಕೆ ಗೊತ್ತಾಯ್ತು. ಮನೇಲಿ ಅಮ್ಮ ಅಲ್ಲ, ಇಲ್ಲೂ ಅಮ್ಮಾಗಿ ಮಾಡಬಲ್ಲೆ ಅನ್ನೋದೊಂದು ಗೊತ್ತಾಯ್ತು. ಆ್ಯಂಡ್ ನನ್ನ ಮಗಳನ್ನ ಕೇಳಬೇಕು, ನಾನು ಮನೆ ಮೆಚ್ಚಿದ ಅಮ್ಮನ ಅಥವಾ ಏನು ಬೆಸ್ಟ್ ಅಮ್ಮನ ಏನು. ಆ್ಯಂಡ್ ಇದಕ್ಕೆ ಮುಂಚೆ ನಾನು ಆಲ್ಮೋಸ್ಟ್ ಸೀರಿಯಲ್ಸ್ ಅರೌಂಡ್ 15 to 16 years ನಾನು ಟೈಟಲ್ ರೋಲ್ಸೇ ಮಾಡಿರೋದು. ಸೊ ತೆಲುಗು ಕನ್ನಡ ಬೋತ್ ಇದರಲ್ಲಿ. ಅಲ್ಲಿ ನನಗೆ ಒಂದು ಸಾಕಷ್ಟು ಬಂದಿದೆ ಅವಾರ್ಡ್ಸ್. ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಬಂದಿದೆ. ಏನು ಬೆಸ್ಟ್ ಆ್ಯಕ್ಟ್ರೆಸ್ ಟಿ ವಿ ಇಂಡಸ್ಟ್ರಿನಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತೊಗೊಳ್ಳೋದೇನಿದಲ್ಲ ಅಲ್ವಾ. ಮೂವೀಸಲ್ಲಿ ಇನ್ನೂ ದೊಡ್ಡ ದೊಡ್ಡ ಅವಾರ್ಡ್ಸ್, ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡು ಆ ಥರ ತೊಗೋಬೇಕು. ಓಕೆ, ಬಟ್ ರೆಕಗ್ನೈಸ್ ಮಾಡಿ ಕಾವ್ಯಾಂಜಲಿ ಮಾಡಿದಾಗ ಆರ್ಯಭಟ ಕೊಟ್ಟರು. ಆಮೇಲೆ ಮಾಂಗಲ್ಯ ಮಾಡಿದಾಗ 3 ಸಲ ಚಿತ್ರಪ್ರೇಮಿಗಳ ಅವಾರ್ಡ್ ಕೊಟ್ಟರು, ಚಿತ್ರರಸಿಕರ ಅವಾರ್ಡ್ ಕೊಟ್ಟರು. ಆಮೇಲೆ ಇದಕ್ಕೆ ಈಶ್ವರಿ ಅಂತ ಒಂದು ಮಾಡಿದೆ ಎಸ್ ನಾರಾಯಣ್ ಸರ್ದು, ಅದಕ್ಕೂ ಒಂದು ಅವಾರ್ಡ್ ಕೊಟ್ಟರು. ಅವಾಗೆಲ್ಲ ಈ ಚಾನಲ್ಸ್ ಅವಾರ್ಡ್ ಇರಲಿಲ್ಲ ಅಲ್ಲ. ಸೊ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ಅವಾಗೆಲ್ಲ ಇದ್ದಿದ್ದು ಬರೀ ಈ ಥರ ಪ್ರೈವೇಟ್ ಆರ್ಗನೈಸೇಷನ್ಸ್ ಮಾಡೋದು, ಇಲ್ಲಾಂದರೆ ಸ್ಟೇಟ್ ಅವಾರ್ಡ್ ಫಾರ್ ಮೂವೀಸ್ ಕೊಡೋರು ಅಷ್ಟೇ. ಆ್ಯಂಡ್ ತೆಲುಗು ಸೀರಿಯಲ್ನ ಮಾಡಿದಾಗ ನನಗೆ ಅಲ್ಲಿ ಸ್ಟೇಟ್ ಅವಾರ್ಡ್ ಇತ್ತು. ಸೊ ಅಲ್ಲಿ ಒಂದು ಮೌನರಾಗಮ್ ಅಂತ ಒಂದು ಸೀರಿಯಲ್ ಮಾಡಿದೆ. ಸೊ ಆ ಸೀರಿಯಲ್ಗೆ ನನಗೆ ನಂದಿ ಅವಾರ್ಡ್ ಅಂತ ಕೊಟ್ಟರು. ಓಕೆ, ಅವಾರ್ಡ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಇಟ್ಸ್ ಅ ಗುಡ್ ಎನ್ಕರೇಜ್ಮೆಂಟ್ ನಿಮಗೆ. ಎನ್ಕರೇಜ್ಮೆಂಟ್ ಅಷ್ಟೇ ಬಿಟ್ಟರೆ ಆ ಪ್ರಾಜೆಕ್ಟಿಗೆ ಅಷ್ಟೇನೆ. ಆ ಪ್ರಾಜೆಕ್ಟ್ ಅಂದ್ಮೇಲೆ ಮುಗೀತು ಅಷ್ಟೇನೆ. ಮತ್ತೆ ಲೈಕ್ ನೆಕ್ಸ್ಟ್ ಪ್ರಾಜೆಕ್ಟ್ ಹೆಂಗೆ ಏನು, ಸೊ ಯಾವ ಥರ ಇರುತ್ತೆ ಅಷ್ಟೇ ಇರುತ್ತೆ. ಬಿಟ್ಟರೆ ಅವಾರ್ಡ್ ಇಟ್ಸ್ ನಾಟ್ ಲೈಕ್ ನಾವು ಜನಕ್ಕೆ ಎಷ್ಟು ರೀಚ್ ಮಾಡ್ತೀವಿ. ನಾವು ಡೈರೆಕ್ಟರ್ಸ್ಗೆ 100% ಡೈರೆಕ್ಟ್ರ್ ಏನು ಅಂದ್ಕೊಂಡಿರ್ತಾರೋ ಅದು ಕೊಡ್ತೀವ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಷ್ಟೇ ಅಲ್ವಾ. ಲೈಕ್ ಅವಾರ್ಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ದ ಥಿಂಗ್ ಇಸ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ, ಬಟ್ ಜನರು ಅದನ್ನ ರೆಕಗ್ನೈಸ್ ಮಾಡಿದಾಗ ಹೌದು, ಖಂಡಿತ ಖಂಡಿತ ಇಂಡಸ್ಟ್ರಿ ಪೀಪಲ್ ಆ್ಯಂಡ್ ಪಬ್ಲಿಕ್ ನಮ್ಮನ್ನ ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅಷ್ಟೇ. ಇಷ್ಟು ವರ್ಷದ ನಿಮ್ಮ ಸಿನಿಮಾ ಮತ್ತು ಧಾರಾವಾಹಿ ಪಯಣದಲ್ಲಿ ನಿಮಗೆ ಬಹಳ ಇಷ್ಟವಾದಂಥ, ಮನಸ್ಸಿಗೆ ಬಹಳ ಹತ್ತಿರವಾದಂಥ ಪಾತ್ರ ಯಾವುದು? ಮತ್ತು ಇಫ್ ಯು ವರ್ ಗಿವನ್ ಅ ಚಾನ್ಸ್ ಮತ್ತೆ ಆ ಪಾತ್ರ ನಾನು ಮಾಡಬೇಕು, ಅದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋವಂಥ ಪಾತ್ರ? ಮತ್ತೆ ಮತ್ತೆ ಮಾಡೋಕ್ಕಾಗಲ್ಲ ಯಾವುದೇ ಪಾತ್ರ. ಬಟ್ ಅಂದರೆ ಒಂದ್ಸಲ ಮಾಡಿದ್ದು ಗೋಲ್ಡನ್ ಇದಂತಾರಲ್ಲ ಆ ಥರ ಅಷ್ಟೇನೆ. ಗೋಲ್ಡನ್ ಥಿಂಗ್ಸ್. ಸೊ ನನಗೆ ತುಂಬ ಹೆಸರು ಕೊಟ್ಟಿದ್ದ ಸೀರಿಯಲ್ ಅಂದರೆ ಕಾವ್ಯಾಂಜಲಿ ಫಸ್ಟ್. ಅಂಜಲಿ ಅಂತಾರೆ ಇವತ್ತು ಎಷ್ಟೊಂದು ಜನ ಅಂಜಲಿ ಅಂತಲೇ ಕರೀತಾರೆ. ಪ್ಲಸ್ ನೆಕ್ಸ್ಟ್ ಬಂದು ಮಾಂಗಲ್ಯ ಮಾಡಿದಾಗ ಸರು 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 ಅಂತ. ಸೊ ದಟ್ 2 ನೇಮ್ಸ್ ಗಾಟ್ ಲೈಕ್ ಒಂಥರ ನನಗೆ ಅದು ಎಲ್ಲೂ ಹೋದ್ರೂ ಅದೇ ಬ್ರ್ಯಾಂಡ್ ನೇಮ್ ಆಗೋಯ್ತು. ಮತ್ತು ತೆಲುಗುನಲ್ಲಿ ನನ್ನ ಹೆಸರೇ ಇಟ್ಟಿರೋದ್ರಿಂದ ನನ್ನ ಹೆಸರೇ ಕರೀತಾರೆ. ಸೊ ಅಷ್ಟೇ. ಮತ್ತೆ ಮತ್ತೆ ಅದೇ ಪಾತ್ರ ಮಾಡೋದು ಇಟ್ಸ್ ಲೈಕ್ ಇಟ್ ವೋಂಟ್ ವರ್ಕ್ ಔಟ್. ಸಿ ಡಿಫ್ರೆಂಟ್ ಮಾಡ್ತಾ ಇರಬೇಕು ಡೇ ಟು ಡೇ ಅಲ್ವಾ. ಇಟ್ಸ್ ನಾಟ್ ಲೈಕ್ ಮೊನಾಟನಸ್ ಥಿಂಗ್ ಅಂದರೆ ಇಟ್ಸ್. ಸೊ 3 ಪಾತ್ರ ನಿಮಗೆ ತುಂಬ ಹೆಸರು ಮಾಡಿಕೊಟ್ಟಿದ್ದು ಅದಷ್ಟು ಪಾತ್ರಗಳು. ಸುಚಿತ್ರಾ ಅವರೇ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಸಮಯ ಮಾಡಿಕೊಂಡು ಇಲ್ಲಿ ತನಕ ಬಂದು ನಮ್ಮ ಜೊತೆ ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಂಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು. ಈಗಲೂ ನಿಮಗೆ ಗಾಡಿ ಆಚೆ ಕಡೆ ಕಾಯ್ತಿದೆ, ನೀವು ಶೂಟಿಂಗ್ ಹೋಗಬೇಕು. ಸೊ ನಾವು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಇಟ್ಸ್ ಮೈ ಪ್ಲೇಜರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸುಚಿತ್ರಾ ಅವ್ರು ನಮ್ಮ ಜೊತೆ ಇದ್ದು ಅವ್ರ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಹೀಗೆ ನಾಳೆ ಕೂಡ ಒಬ್ರು ಗೆಸ್ಟ್ನ ನಾನು ಕರ್ಕೊಂಡ್ಬರ್ತೀನಿ. ಅವರು ಕೂಡ ನಿಮ್ಮ ಜೊತೆ ಅನಿಸಿಕೆಗಳನ್ನ ಹಂಚ್ಕೋತಾರೆ. ವೇಟ್ ಬರೀ ನಾನು ಮಾತ್ರ ಗೆಸ್ಟ್ ಕರ್ಕೊಂಡು ಬರ್ತೀನಿ ಅಂತ ಅನ್ಕೋಬೇಡಿ. ಈ ಶೋನಲ್ಲಿ ನೀವು ಯಾವ ಗೆಸ್ಟ್ನ ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ ನೀವು ಹೇಳಿ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಅಲ್ಲಿವರೆಗೂ ಲೈಕ್ ಮಾಡಿ, ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ.
ತನ್ಮಯ ಕಶ್ಯಪ್ ಶೋ.